ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವ್ಯಾಪಾರ ಮಾಡ್ತಾ ಇದ್ದೀವಿ, ಸ್ಥಿರತೆ ಇಲ್ಲ, ಸೆಟ್ಲ್ ಇಲ್ಲ ನಾವು. ಬಟ್ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ. ನಾನು ಉದ್ಯೋಗಕ್ಕೆ ಹೋಗ್ತಾ ಇದ್ದೀನಿ, ದುಡಿಮೆನೂ ಮಾಡ್ತಾ ಇದ್ದೀನಿ, ತಿಂಗಳಾದರೆ ಸಂಪಾದನೆ ಬರ್ತಾ ಇದೆ, ಪೇಮೆಂಟ್ಸ್ ಬರ್ತಾ ಇದೆ. ಬಟ್ ನಾನು ಸೆಟ್ಲ್ ಇಲ್ಲ. ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ನಾವಿನ್ನೂ ಸೆಟ್ಲ್ ಆಗಿಲ್ಲ, ಸ್ಥಿರವಾಗಿಲ್ಲ. ಯಾವ ಟೈಮಲ್ಲಿ ಬೀಳುತ್ತೋ ಗೊತ್ತಿಲ್ಲ ಅನ್ನುವಂಥ ಒಂದು ಡೈಲಾಗ್ ಬರುತ್ತೆ ಗೊತ್ತಾ. ಇವತ್ತೇನೋ ನಡೀತಾ ಇದೆ ವ್ಯಾಪಾರ, ಬಟ್ ನನಗೆ ಗೊತ್ತಿಲ್ಲ, ಮೇ ಬಿ ಬೀಳ್ಬೋದು ನಮ್ಮ ವ್ಯಾಪಾರ. ಅದೇನಾದರೂ ಬಂತು ಅಂದರೆ ನನ್ನ ವ್ಯಾಪಾರ ಬೀಳ್ಬೋದು, ಇದೇನಾದರೂ ಬಂತಂದರೆ ನನ್ನ ವ್ಯಾಪಾರ ಬೀಳ್ಬೋದು, ಅವ್ರೇನಾದರೂ ಬಂದ್ಬಿಡಿದ್ರೆ ನನ್ನ ಕೆಲಸ ಹೋಗ್ಬಿಡ್ಬೋದು, ಕೆಲಸ ಗ್ಯಾರಂಟಿ ಇಲ್ಲ ಅನ್ನುವಂಥ ವ್ಯಕ್ತಿಗಳಿಗಾಗಿ ನಾನೊಂದು ಪರಿಹಾರವನ್ನು ತಂದಿದ್ದೀನಿ. ಈ ಪರಿಹಾರವನ್ನು ನಿಮಗೆ ನೀವೇ ಮಾಡ್ಕೋಬೇಕಾಗತ್ತೆ. ಏನು ಅಂತೇಳಿದ್ರೆ, ಒಂದು ಪುಟ್ಟ ನಂದಿಯ ವಿಗ್ರಹವನ್ನು ನೀವು ತಗೊಂಬರ್ಬೇಕಾಗತ್ತೆ. ನಂದಿಯ ಟೊಳ್ಳಿರದ ವಿಗ್ರಹ. ಅದು ಎಷ್ಟು ದೊಡ್ಡದಿರುತ್ತೋ ನಿಮಗೆ ಸೇರಿದ್ದು. ಯಾಕಂದರೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿದೆಯೋ ನನಗೆ ಗೊತ್ತಿರಲ್ಲ. ಸೊ ಅದನ್ನು ನಾನು ನಿಮಗೇ ಬಿಟ್ಟಿದ್ದೀನಿ. ಅದನ್ನು ತಗೊಂಡು ಬಂದು ಪೂಜ್ಯ ಭಾವನೆಯಿಂದ ನೋಡಿ, ನಂದಿ ಕೂತಿರಬೇಕು. ಆ ಥರದ ಒಂದು ಪುಟ್ಟ ವಿಗ್ರಹವನ್ನು ತಗೊಂಡು ಬಂದು ನಿಮ್ಮ ಮನೆಯ ಹಾಲ್ನ ವಾಯುವ್ಯ ದಿಕ್ಕಿನಲ್ಲಿ ಇದನ್ನು ನೀವು ಇಡಿ. ಆಯಿತಾ? ವಾಯುವ್ಯ ದಿಕ್ಕಿನಲ್ಲಿ ಇದನ್ನು ನೀವು ಇಡಬಹುದು. ವಾಯುವ್ಯ ದಿಕ್ಕು ಬರ್ತಾ ಇಲ್ಲ, ನಮ್ಗೆ ಆಗಲ್ಲ, ಅದು ಆ ಜಾಗದಲ್ಲಿ ಬೇರೆ ಏನೋ ಇದೆ, ಡೋರ್ ಇದೆ ಇತ್ಯಾದಿಗಳು ಅಂದಾಗ ನಿಮ್ಮ ಮನೆಯ ನೈಋತ್ಯ ಮೂಲೆಯಲ್ಲಿ ಇದನ್ನಿಟ್ಟು ನೋಡಿ. ನಿಮ್ಮ ವ್ಯಾಪಾರದಲ್ಲಾಗಿರ್ಬೋದು ಅಥವಾ ನಿಮ್ಮ ಉದ್ಯೋಗದಲ್ಲಾಗಿರ್ಬೋದು ಒಂದು ಸ್ಥಿರತೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಒಂದು ಧೈರ್ಯ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ, ನಮ್ಮದು ನಿಲ್ಲುತ್ತೆ, ನಾವು ಮಾಡ್ಬೋದು. ಇದಿಲ್ಲ ಅಂದರೆ ಐ ಹ್ಯಾವ್ ಒನ್ ಮೋರ್ ಆಪ್ಷನ್, ಇದನ್ನು ಮುಂದ್ಗಡೆ ಬಿಡ್ತೀನಿ, ಇದನ್ನು ಮಾರ್ಕೆಟಿಂಗ್ ಮಾಡ್ತೀನಿ, ನಾನು ದುಡಿಬಲ್ಲೆ, ನಾನು ಮಾಡಬಲ್ಲೆ, ಈ ಕೆಲಸ ಹೋದರೆ ಇನ್ನೊಂದು ಕೆಲಸ ರೆಡಿ ಇದೆ ಅಂದರೆ ಕೆಲಸ ಹೋಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಧೈರ್ಯ ತಾನಾಗೇ ಬರುತ್ತೆ, ಒಂದು ಸ್ಥಿರತೆ. ನಾನು ಕನ್ಫರ್ಮ್ ಇದ್ದೀನಿ, ಇವಾಗ ಏನಾದ್ರು ಮಾಡ್ಕೋಬೋದು. ಕೆಲವರು ಹೇಳ್ತಾರೆ ನಾನು ಇನ್ನೂ ಸೆಟ್ಲ್ ಆಗಿಲ್ಲ, ಸೆಟ್ಲ್ ಆದ್ರ ಮೇಲೆ ಮದುವೆ ಆಗ್ತೀನಿ, ಸೆಟ್ಲ್ ಆದ್ರ ಮೇಲೆ ಇದನ್ನು ಮಾಡ್ಕೋತೀನಿ ಅಂತ. ನಿಮಗೆ ಆ ಸೆಟ್ಲ್ ಆಗಿರುವಂಥ ಒಂದು ಭಾವನೆಯನ್ನು ನಂದಿ ದೇವರು ಕೊಡ್ತಾರೆ. ಸೊ ನಂದಿಯನ್ನು ಸಾಧ್ಯವಾದರೆ ವಾಯುವ್ಯ ಅಥವಾ ನೈಋತ್ಯ ಮೂಲೆಯಲ್ಲಿ ಹಾಲಲ್ಲಿ ಇಟ್ಬಿಡಿ, ನಂದಿ ದೇವರು ಕೂತಿರಬೇಕು. ಇಷ್ಟೇ. ಈ ಪುಟ್ಟ ಪ್ರಯೋಗವನ್ನು ನೀವು ಮಾಡಿ. ಯಾವ ದಿನ ತರೋದು? ಯಾವುದೇ ದಿನ ತನ್ನಿ, ಬೆಳಗ್ಗೆಯಿಂದ ಸಂಜೆ ಒಳಗಾಗಿ ತನ್ನಿ, ರಾತ್ರಿ ಹೊತ್ತಲ್ಲಿ ತರಬೇಡಿ. ಯಾವುದೇ ಕಾರಣಕ್ಕೂ ರಾತ್ರಿ ಹೊತ್ತಲ್ಲಿ ತರಬೇಡಿ. ಯಾವುದೇ ದಿನ ತನ್ನಿ. ನಾನು ಮೊದಲೊಂದು ಜಿಂಕೆ ಪರಿಹಾರ ಕೊಟ್ಟಿದ್ದೆ, ಮೃಗಶಿರ ನಕ್ಷತ್ರ ಅಂದಿದ್ದೆ. ಇಲ್ಲಿ ಏನೂ ಇಲ್ಲ. ಯಾವುದೇ ದಿನ ತನ್ನಿ. ನೀವೇ ಹೇಳ್ತೀರಾ, ಯಾಕೋ ಒಂದು ಧೈರ್ಯ ಬರೋದಕ್ಕೆ ಸ್ಟಾರ್ಟ್ ಆಗಿದೆ, ನಾನು ನಿಲ್ಲಬಲ್ಲೆ, ನಾನು ಮಾಡಬಲ್ಲೆ, ಆಗಲಿ ಬಿಡೋ, ನಾನು ಸಾಕ್ತೀನಿ, ಧೈರ್ಯ ಬಂದ್ಬಿಟ್ಟೈತೆ ನಿಮಗೆ. ಆ ಧೈರ್ಯ ಬರಬೇಕಾ? ಈ ಪರಿಹಾರವನ್ನು ಮಾಡಿ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ.